ಹುಬ್ಬಳ್ಳಿಯ ಯುವತಿ ಅಂಜಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂಜಲಿ ತಂಗಿ ಆತ್ಮಹತ್ಯೆಗೆ ಯತ್ನ. ಅಂಜಲಿ ಅಜ್ಜಿ ಗಂಗಮ್ಮ ಅಂಬಿಗೇರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಶೋಧ ಮಾನಸಿಕವಾಗಿ ನೊಂದಿದ್ದಾಳೆ. ಪೊಲೀಸರು ಹಂತಕನಿಗೆ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ಇದನ್ನ ಯಶೋಧ ಮನಸ್ಸಿಗೆ ಹಚ್ಚಿಕೊಂಡಿದ್ದಾಳೆ. ನಿನ್ನೆ ಬೆಳಿಗ್ಗೆಯಿಂದ ಆಕೆ ಮಾನಸಿಕವಾಗಿ ಕುಗ್ಗಿದ್ದಳು. ರಾತ್ರಿ ಮನೆಯಲ್ಲಿದ್ದ ಫಿನಾಯಿಲ್ ಕುಡಿದಿದ್ದಾಳೆ. ಕೂಡಲೇ ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಿದೆವು. ಇದೀಗ ಯಶೋಧ ಗುಣಮುಖವಾಗ್ತಿದ್ದಾಳೆ. ಹುಬ್ಬಳ್ಳಿಯಲ್ಲಿ ಅಂಜಲಿ ಅಜ್ಜಿ ಗಂಗಮ್ಮ ಅಂಬಿಗೇರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಯುವತಿ ಅಂಜಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂಜಲಿ ತಂಗಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ಈ ಬಗ್ಗೆ ಅಂಜಲಿ ಅಜ್ಜಿ ಗಂಗಮ್ಮ ಅಂಬಿಗೇರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಶೋಧ ಮಾನಸಿಕವಾಗಿ ನೊಂದಿದ್ದಾಳೆ. ಪೊಲೀಸರು ಹಂತಕನಿಗೆ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ಹೀಗಾಗಿ ಯಶೋಧ ಇದನ್ನ ಬಹಳ ಗಂಭೀರವಾಗಿ ಮನಸ್ಸಿಗೆ ಹಚ್ಚಿಕೊಂಡಿದ್ದಾಳೆ. ನಿನ್ನೆ ಬೆಳಿಗ್ಗೆಯಿಂದ ಆಕೆ ಮಾನಸಿಕವಾಗಿ ಕುಗ್ಗಿದ್ಲು. ರಾತ್ರಿ ಮನೆಯಲ್ಲಿದ್ದ ಫಿನಾಯಿಲ್ ಅನ್ನ ಕುಡಿದಿದ್ದಾಳೆ. ಕೂಡಲೇ ಆಕೆಯನ್ನು ನಾವು ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಅದೃಷ್ಟವಶಾತ್ ಎನ್ನುವಂತೆ ಈಗ ಯಶೋಧ ಗುಣಮುಖವಾಗ್ತಿದ್ದಾಳೆ. ಹುಬ್ಬಳ್ಳಿಯಲ್ಲಿ ಅಂಜಲಿ ಅಜ್ಜಿ ಗಂಗಮ್ಮ ಅಂಬಿಗೇರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇ ಟಿವ್ಯಾಗ ಇದು ಮಾಡಿ ಇದು ಬಿಟ್ಟು ಕೇಸಿ ಪ್ರೀತಿ ಮಾಡಿದ್ಯಾ, ಅದು ಮಾಡಿದ್ಯಾ, ಇದು ಮಾಡಿದ್ದ ಅಂತಂದು ಅವ್ನಿಗೆ ಟ್ರೀಟ್ಮೆಂಟ್ ಅದೆಲ್ಲ ಕೊಡ್ಸಕ್ಕೆ ಕುಂತಾರ. ನಮ್ಮ ಅದಕ್ಕೆ ನ್ಯಾಯ ಇಷ್ಟು ಮಂದಿ ನಿಂತರು ನ್ಯಾಯ ಕೊಡಿಸ್ತಾರಿಲ್ಲ. ಅವ್ನಿಗೆ ಮತ್ತೂ ಏಕ್ದಮ್ ಇದನ್ನ ಮಾಡಾಕ್ತಾರ. ಅವ್ನು ಆರಾಮ್ ಮಾಡಕ್ಕೆ ಕುಂತಾರ. ನಾ ಏನು ಮಾಡಬೇಕು? ಹಿಂಗಾದ್ರೆ ಇಷ್ಟು ಮಂದಿ ನಮ್ಮ ಸಲುವಾಗಿ, ನಮ್ಮ ಪರವಾಗಿ ಎಲ್ಲರೂ ನಮ್ಮ ಸಲುವಾಗಿ ನಿಂತಾರ ಅಂತ ಅಂದ್ಕೇಸಿ ಬಡ ಹೋಗಿ ಒಂದು ಇಷ್ಟು ಇತ್ತಿರಿ ಅದ ಇಲ್ಲ ಅಂತ.